ನಮಸ್ಕಾರ ರೀ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಕೆ ಫಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಆಯುಧ ಪೂಜಾ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬಾ ದಿನ ಆದ್ಮೇಲೆ ಯೂಟ್ಯೂಬ್ಗೆ ಮತ್ತೆ ವಾಪಸ್ ಬಂದಿದ್ದೀನಿ ಬ್ಲಾಗ್ ಮಾಡೋದಕ್ಕೆ. ಇಷ್ಟು ದಿನ ಇನ್ಸ್ಟಾಗ್ರಾಮ್ ಅಲ್ಲಿ 20 days ಡೈಲಿ ಬ್ಲಾಗ್ ಹಂಗೆ ಹಿಂಗೆ ಅನ್ಕಂತ ಅದರಲ್ಲೇ ಹೋಗ್ಬಿಡ್ತು. ಇವಾಗ ಯೂಟ್ಯೂಬ್ ನಲ್ಲೂ ಬಂದು ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಬೇಕಾದೆಲ್ಲ ಅಲ್ಲಿ ಇಡ್ತಾವ್ರೆ, ಇವ್ರಿಗೆ ಬೇಕಾದೆಲ್ಲ ಇಲ್ಲಿ ಇಡ್ತೀವಿ. ಕರೆಕ್ಟ್ ಮ್ಯೂಸಿಕ್. ಥಿಯೇಟರ್ ರಿಓಪನ್ ಆಗಿರ್ಬೋದು ಅಂತ ಥಿಯೇಟರ್ ಹತ್ರ ಬಂದ್ವಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನಾಳೆ ಕಾಂತಾರ ರಿಲೀಸ್ ಇದೆ ಅಲ್ಲ, ಹಂಗಾಗಿ. ಆದರೆ ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗುತ್ತೆ. ನನ್ನ ಪ್ರಕಾರ ಇಲ್ಲಿ ಕಾಂತಾರ ಸಿನಿಮಾ ಹಾಕೋದು ಡೌಟು. ಇಲ್ಲಿ ಸಿನಿಮಾ ಹಾಕದೆ ಎಷ್ಟೋ ತಿಂಗಳುಗಳೇ ಆಗೋಯ್ತು. ಇವಾಗ ನಾಳೆಯಿಂದ ರಿಓಪನ್ ಆಗುತ್ತೆ ಅಂದರು, ಬಟ್ ನಾವು ಬಂದು ನೋಡಿದಾಗ ಎಂಥದ್ದು ಅಪ್ಡೇಟ್ ಇಲ್ಲ. ಜೂನಿಯರ್ ಇಷ್ಟು ದಿನ ಈ ಸಿನಿಮಾ OTTಗೆ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಬಟ್ ಇವತ್ತು ಫೈನಲಿ ನಮ್ಮ ಫ್ಲಿಕ್ಸ್ OTTಗೆ ಕನ್ನಡ ಭಾಷೆಯಲ್ಲಿ ಬಂದಿದೆ. ಇನ್ನುಳಿದಿದ್ದು ಯಾವುದಾದ್ರು ಭಾಷೆಯಲ್ಲಿ ಯಾವುದಾದ್ರು OTTಲ್ಲಿ ಬಂದಿದೆ ಬಿಡಿ. ಒಟ್ಟು ನಮಗೆ ಬೇಕಾಗಿರೋದು ಯಾವುದು ಕನ್ನಡದಲ್ಲಿ ಬಂದಿದೆ. ಅದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ನಮ್ಮ ಫ್ಲಿಕ್ಸ್ ಇದು ನಮ್ಮ ಕನ್ನಡ OTT ಜೂನಿಯರ್ ಕನ್ನಡ ವಿತ್ ಇಂಗ್ಲಿಷ್ ಸಬ್ಟೈಟಲ್ ಕಲರ್ 2D. ಮದ್ಯಪಾನ ಸೇವನೆ ಆರೋಗ್ಯಕ್ಕೆ ಹಾನಿಕರ ಮತ್ತು ಧೂಮಪಾನದಿಂದ ಕ್ಯಾನ್ಸರ್. ಅದೆಲ್ಲ ಗೊತ್ತಣ, ಎಲ್ಲ ಸಿನಿಮಾದಲ್ಲೂ ಹೇಳ್ತೀರಾ. ಮುಂದೋಗಿ ಸಿನಿಮಾ ಓಪನ್ ಮಾಡಿ. ಕ್ಯಾನ್ಸರ್ ಇವತ್ತು ಬೆಳಗ್ಗೆನೆ ಮಾರ್ಕೆಟ್ ಕಡೆ ಹೋದೆ. ಯಾಕಪ್ಪ ಅಂದ್ರೆ ಹಬ್ಬಕ್ಕೆ ಸ್ವಲ್ಪ ಐಟಮ್ ತರಕಾಯಿತು, ಹಂಗಾಗಿ ಪೂಜೆಗೆ ನಾವಿಷ್ಟು ರೆಡಿ ಮಾಡಿ ಇಟ್ಕೊಂಡ್ವಿ. ಇದರಲ್ಲಿ ನಾನ್ ವೆಜ್ ಕೂಡ ಮಾಡ್ತೀವಿ. ಹಾಗೆ ಆಯುಧ ಪೂಜೆ ದಿನ ಎಲ್ಲದನ್ನು ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ಮಧ್ಯಾಹ್ನ ಎಲ್ಲ ಕೆಲಸ ಇತ್ತು ಅಂತ ಒಂದ್ ಕಡೆ ಹೋಗಿ ಬಂದೆ. ಅಕ್ಟೋಬರ್ 2ಕ್ಕೆ ಥಿಯೇಟರ್ ರಿಓಪನ್ ಆಗುತ್ತೆ ಕಾಂತಾರ ಸಿನಿಮಾಕ್ಕೆ ಅಂತ ಅಪ್ಡೇಟ್ ಬಂದಿತ್ತು. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಯಾವ ಅಪ್ಡೇಟು ಇಲ್ಲ. ಮನೆಗೆ ಬಂದು ಒಂದ್ ಸಿನಿಮಾ ನೋಡ್ಬೇಕು ಅಂತ ಅನಿಸ್ತು. ಹಂಗಾಗಿ ಜೂನಿಯರ್ ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಡೀಸೆಂಟ್ ಗುಡ್ ವಾಚ್. ತಿರುಗ್ ದಿನ ಸಂಜೆ ಬನ್ನಿ ಮುಡಿಬೇಕಾಗಿತ್ತು. ಹಂಗಾಗಿ ಜೋಳದ ದಂಟು ತಗೊಂಡು ಪೆಟ್ರೋಲ್ ಬಂಕ್ ಹತ್ರ ಹೋಗಿದ್ವಿ. ಯಾಕಂದ್ರೆ ಅಲ್ಲೇ ಬನ್ನಿ ಮರ ಇತ್ತು. ಹಂಗಾಗಿ ಬನ್ನಿ ಅಷ್ಟಕ್ಕಷ್ಟೇ ಇದ್ರು, ಅದರಲ್ಲೇ ಒಂದಿಷ್ಟು ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದಾಗ ಈ ರೀತಿ ಒಳಗಡೆ ಕರ್ಕೊಂತಾರೆ. ಒಳಗಡೆ ಬಂದು ನೋಡಿದ್ರೆ ಗಾಯ ಆಗ್ಬಿಟ್ಟೈತೆ. ನನಗೆ ಅದೆಲ್ಲ ಟೆನ್ಷನ್. ಈ ವೈಟ್ ಶರ್ಟ್ ಮೇಲೆ ಹತ್ತಿರೋ ಕಲೆ ನೋಡಿದ್ರೆ ಒಂಥರ ಆಗುತ್ತೆ ಗುರು. ಆಮೇಲೆ ನೈಟ್ ಬಸ್ ಸ್ಟ್ಯಾಂಡಿಗೆ ಹೋದೆ. ಯಾಕಪ್ಪ ಅಂದ್ರೆ ನಮ್ಮ ಅಣ್ಣರು ಹುಬ್ಳಿಯಿಂದ ಬರ್ತಾ ಇದ್ರು. ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಹಂಗಾಗಿ ಯೂಟ್ಯೂಬ್ ಫೈನಲಿ ಬನ್ನಿ ಮುಡ್ಕೊಂಡು ಇಲ್ಲಿ ತಂದು ದೇವ್ರ ಕಣಲ್ಲಿ ಇಟ್ಟಾಯ್ತು. ಈಗ ಪೂಜೆ ಆಯ್ತಾ. ಪೂಜೆ ಆದ ತಕ್ಷಣ ಒಬ್ಬೊಬ್ರಿಗೆ ಹೋಗಿ ಬನ್ನಿ ಆಯ್ತಾ ಅಂತ ಏನೋ ಅಂದು ಒಟ್ಟು ಹ್ಯಾಪಿ ದಸರಾ ಅಂತ ಹೇಳಿ ಕೊಡೋದು.